ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚ್ತೀವಿ. ಏನಂತೀವಿ? ಬಾಳೆಹಣ್ಣು ತಗೊಳ್ರಂತೀವೇನು? ಇಲ್ಲ. ಏನಂತೀವಿ? ಪ್ರಸಾದ ತಗೊಳ್ರಂತೀವಿ. ಅಲ್ಲ, ಮನೆಯಿಂದ ಬರುವಾಗ ಹಣ್ಣಿತ್ತು, ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ, ಬದಲಾಗಿದ್ದೇನಲ್ಲಿ? ಹಣ್ಣೇನಾರ ಬದಲಾಗಿದೆ ಏನು? ಹಣ್ಣು ಬದಲಾಗಿಲ್ಲ, ಇರುವ ಹಣ್ಣದೇ. ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ. ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ, ಅದಕ್ಕೆ ಪ್ರಸಾದ ಆಗಿತ್ತದು. ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ. ಇಲ್ಲಿ ಯಾವುದು ನಂದಿರೋದಿಲ್ಲ. ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ. ನೀವು ಸುಮ್ಮನೆ ದೇವ್ರ ಕೂಲ್ಯಾಗ ಹೋದ್ರಿ, ಕೈ ಮುಗಿದು ದೇವರಿಗೆ ಅನ್ಬೇಕಿದೆ ಎಲ್ಲ ನಿಂದಪ್ಪ ಅಂತ, ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ. ಮನ್ಯಾಗ ಬಂದ್ರಿ, ಮನ್ಯಾಗ ಹೆಣ್ಮಕ್ಳಿಗೆ ಅನ್ಬೇಕು ನಮ್ಮದೇನೂ ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು, ಅವ್ರಿಗೆ ಸಂತೋಷ ಆಗ್ತೈತಿ. ನೀವು ಅನ್ನೋದಿಲ್ಲ ಒಮ್ಮೆ, ಮತ್ತು ಇರೋದು ಅವ್ರದ್ದೇ ಇರ್ತೈತಿ, ನಿಮ್ಮದೇನೂ ನಡೀದೂ ಇಲ್ಲ, ಎಲ್ಲ ಅವ್ರದ್ದು ಅನ್ಬೇಕು, ಅವ್ರಿಗೆ ಸಂತೋಷ ಆಗ್ತೈತಿ. ಹೊರಗೆ ಹೋದ್ರಿ, ಸ್ನೇಹಿತರು ಭೇಟಿ ಆಗ್ತಾರೆ, ಅವ್ರಿಗೆ ಕೈ ಮುಗಿ ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು. ದೇವ್ರ ಕೊಲೆಯಾಗ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು. ಹೊರಗೆ ಬಂದ್ರಿ, ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು. ಮನ್ಯಾಗ ಹೋದ್ರಿ, ಹೆಣ್ಮಕ್ಳ ಮುಂದೆ ನಂದೇನೂ ಇಲ್ಲ ಎಲ್ಲ ನಿಂದ ಅನ್ಬೇಕು. ಮತ್ತು ಆ ಕಡೆ ಈ ಕಡೆ ನೋಡಿ ಯಾರೂ ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ಬೇಕು, ಅಂದ್ರೆ ಮಜಾ ಇರ್ತೈತಿ. ಹಿಂಗೆ ತಿಳ್ಕೊಳ್ಳೋದಲ್ಲ. ಹೊರಗ ವಸ್ತುಗಳ ಬಳಕಿರಬೇಕು, ಅಂತರಂಗದೊಳಗೆ ಶಿವನ ಬೆಳಕಿರಬೇಕು. ಇದು ಮಹೋತ್ಸವ ಆಗ್ತದೆ ಬದುಕು, ನಿತ್ಯೋತ್ಸವ ಆಗ್ತದೆ ಬದುಕು. ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುವುದು. ಒಂದು ಕ್ಷಣ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ. ಹೇಗಿರಬೇಕು ಮನುಷ್ಯನ ಬದುಕು, ಬದುಕು ಹೇಗಿದೆ, ಮನುಷ್ಯ ಹೇಗೆ ಬದುಕಬೇಕು. ಅವರೊಂದು ಸುಂದರವಾದ ಕವನ ಬರೀತಾರೆ. ಐ ಹ್ಯಾವ್ ಹ್ಯಾಡ್ my invitation to this world's festival. Thus my life has been blessed. My part in this fest is to play upon my instrument. I have done all that I could do. ಎಷ್ಟು ಸುಂದರವಾದ ಮಾತಿದು. ಕವಿ ರವೀಂದ್ರ ಅಂತಾರೆ, I have had my invitation to this world's festival. Thus my life has been blessed. ಇದು ಜಗತ್ತೇನಿದೆಯಲ್ಲ, ಇದು ಜಗತ್ತು ದೇವನ ಜಾತ್ರೆ. ಈ ಜಗತ್ತು ದೇವನ ಉತ್ಸವ. ಇದು ನಮ್ಮ ಉತ್ಸವ ಅಲ್ಲ, ನಿಮ್ಮ ಉತ್ಸವ ಅಲ್ಲ, ದೇವನ ಉತ್ಸವ. ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ, ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ. ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೀವಿಲ್ಲ ನಾವು. ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ. ಇಲ್ಲಿ ದೇವನ ಜಾತ್ರೆ ನಡೆದಿದೆ. ಎಷ್ಟು ಸುಂದರ ಮಾತು ಹೇಳ್ತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್. ಇದು ಜಗತ್ತಿನ ಜಾತ್ರೆ. ಈ ಜಗತ್ತೇನಿದೆಯಲ್ಲ, ಇದು ದೇವನ ಜಾತ್ರೆ. ಇದು ವಿಶ್ವೇಶನ ಜಾತ್ರೆ. ಇದು ಶಿವನ ಜಾತ್ರೆ. ನನ್ನ ಹುಟ್ಟೇನಿದೆಯಲ್ಲ, ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ. ಇಟ್ ಈಸ್ ಆನ್ ಇನ್ವಿಟೇಷನ್. ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟಾನಲ್ಲ, ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ. ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದ್ರೆ ಆಮಂತ್ರಿತನಾಗಿ ಬಂದೀನಿ, ಅತಿಥಿಯಾಗಿ ಬಂದೀನಿ. ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯ ಮೇರವ್ರು ಯಾರೂ ಇಲ್ಲ ಇಲ್ಲಿ ಅಂತ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್, ಅತಿಥಿಗಳಷ್ಟೇ. ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗೆ ಹೋಗಬೇಕಾಗ್ತದೆ, ಖಾಯಂ ಯಾರು ಇರಾಕ ಬಂದಿಲ್ಲ. ಈಗ ನೀವು ನೋಡಿ, ಮನೆಗೆ ಅಳಿಯ ಬಂದಿರ್ತ, ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ, 2 ದಿವಸ ಇದ್ರೆ ಮಣಿ ಯಾಕಂತಾರೆ, 3 ದಿವಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟು. ಒಂದನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ, ಅವ ಅಕಸ್ಮಾತ್ 2ನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ, ಅದರೊಳಗೆ ಹೂರ್ಣ ಇರೋದಿಲ್ಲ ಅಷ್ಟು. ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು, ಮಸ್ತ್ ಇರ್ತೈತದು. ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ, ಹೊಸ ಮನೆ ಕಟ್ಸಿರ್ತೀರಿ. ಹೊಸ ಮನೆ ಕಟ್ಟಿಸಿದಾಗ ನಿಮ್ಮ ಮನೆಗೆ ಪೂಜಕ್ಕೆ ಉದ್ಘಾಟನೆಗೆ ಅಂತ ಕರ್ಕೊಂಡು ಹೋಗ್ತೀರಿ. ಹೋಗಿ ಏನಂತೀರಿ, ನಾವು ಅಂತಿರ್ತೀವಿ, ಮನೆ ಭಾಳ ಚಂದ ಕಟ್ಟಿಸಿಯಪ್ಪ, ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ, ಮನೆ ಭಾಳ ಚಂದ ಕಟ್ಟಿಸಿಯಪ್ಪ ಅಂತೀವಿ. ಅಂದ ಕೂಡಲೇ ನೀವೇನಂತಿರ್ತೀರಿ, ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ. ಮತ್ತು ಹಿಂಗೆ ಅಂತಾನೆ ಬಾ ಅಂತಪ್ಪ ಪೇಪರ್ ಪೆನ್ನತ್ತ ಸೈ ಮಾಡಂಗಾರ ಅಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು? ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ.
ಮತ್ತು ಭಾಳ ಒಂದು ತಾಸು ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ ಅವ್ರಿಗೆ ಕಳಿಸ್ರಿ, ಮತ್ತು ಬೀಗರು ಬರ್ತಾರೆ, ನಮಗೆ ಆಯರಿ ಕೊಡೋರು ಅದಾರ, ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ, ಇವ್ರೇನು ಕೊಡೋರೆಲ್ಲ ಬಿಡೋರಲ್ಲ, ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು. ನಮಗೆ ತಲೆಯಾಗಿರ್ಬೇಕು ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ, ಅವರು ಸುಮ್ಮನೆ ನಿಮ್ಮದು ಅಂತಿರ್ತಾರೆ, ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ ಅತಿಥಿಗಳಾಗಿ ಹೋಗೋದು. ಗಣಪತಿ ಕೇಳಿದ್ರಂತೆ ಯಾರೋ ಒಬ್ರು, ಅಲ್ಲೋ ನೀ ಇದ ದಿವ್ಸ ಇರ್ತಿ, ಎಷ್ಟು ಮಸ್ತ್ ಇರ್ತೀಯಲ್ಲ, ಇದ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ. ಗಣಪತಿ ಅಂದ, ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೀನಿ. ಏನು ತಿಳ್ಕೊಂಡಿ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ಅವ ಕೇಳ್ದ ಭಕ್ತ, ಏನು ಮಸ್ತ್ ತಿಳ್ಕೊಂಡು ಬದುಕಿ, ಇದ ದಿವ್ಸ ಇರ್ತಿ ಆದರೂ ಮಸ್ತ್ ಬದುಕ್ತಿಯಲ್ಲ ಹೆಂಗೆ? ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ. ಏನು ತಿಳ್ಕೊಂಡಿನಂದ್ರೆ, ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವ್ಸ ಹತ್ತಿ ಒಗದು ಮುಳುಗಿಸ್ತಾರ ಅಂತ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗಿತಾರ ಅಂತ ತಿಳ್ಕೊಂಡಿವಿ ನಾವು, ಅದಕ್ಕೆ ಆರಾಮದೀವಿ ನಾವು. ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡೂ. ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ. ನಾವೆಲ್ಲ ಕಲಾವಿದರಾಗಿ ಬಂದೀವಿ, ನಾವೆಲ್ಲ ಕಲೆಗಾರರಾಗಿ ಬಂದೀವಿ. ಸನ್ಯಾಸಿ ನನ್ನದು ಒಂದು ಹಾಡು, ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ. ನನ್ನ ಹಾಡನ್ನು ಸರಿಗೆ ಹಾಡಬೇಕು. ಜನಪ್ರತಿನಿಧಿಗಳದಾರೆ, ಅವ್ರ ಹಾಡು ಅವರು ಸರಿಗೆ ಹಾಡಬೇಕು. ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ, ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ, ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವ್ರ ತಲೆಯಾಗಿರಬಾರ್ದು, ನೆಕ್ಸ್ಟ್ ಜನ್ರೇಷನ್ ಅವ್ರ ತಲೆಯಾಗಿರಬೇಕು. ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ. ಒಬ್ಬ ರೈತ ಇರ್ತಾನೆ, ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ, ಕಷ್ಟಪಟ್ಟು ದುಡಿಬೇಕಾಗ್ತದೆ. ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರೆ, ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ. ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ, ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ. ಭೂಮಿ ತಾಯಿ ಕಾಯುವುದು, ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ 2 ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು, ಭೂಮಿ ತಾಯಿ ತೃಪ್ತಳಾಗ್ತಾಳೆ. ಅದು ರೈತನ ಹಾಡ, ತನ್ನ ಹಾಡ ತಾನು ಹಾಡಬೇಕು. ವೈದ್ಯರಿದ್ದಾರೆ, ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ. ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣು ರೋಗಿ ಪಾಕಿಟ್ ಮೇಲೆ ಇರಬಾರ್ದು, ಆ ಪಾಕಿಟಿನಿಂದ ಇರುವಂಥ ಎದೆಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು. ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ. ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನನ್ನ ಹಾಡನ್ನ ಸರಿಗೆ ಹಾಡಬೇಕು, ನಿಮ್ಮ ಹಾಡು ನೀವು ಸರಿಗೆ ಹಾಡಬೇಕು. ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ, ಯಾರಿಗಾದರೂ ಕಲಾವಿದರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ. ಮತ್ತು ಹಾಡು ಕೆಟ್ಟು ಅಂದ್ರೆ ಸಾಕು ಬಿಡ್ರಿ, ಅದು ಚಲೋ ಹಾಡಿಲ್ಲ, ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ. ಹಂಗೆ ನಮ್ಮ ಹಾಡು ನಾವು ಸರಿಗೆ ಹಾಡಿದ್ವಿ, ಮುಂದಿನ ಜಾತ್ರೆಗೆ ದೇವರ ಆಮಂತ್ರಣ ಕೊಡ್ತಾನ. ಹಾಡುವಾಗ ನಮ್ಮ ಹಾಡು ಕೆಟ್ಟು ಅಂದ್ರೆ ನಾವು ತಿಳ್ಕೊಬೇಕು, ಇದೇ ನಮ್ಮ ಕೊನೆ